ಒಂದನೆಯ ಪ್ರಶ್ನೆ 2019ರಲ್ಲಿ ಕಥಕ್ಕಳಿ ನೃತ್ಯ ಪ್ರಕಾರದಲ್ಲಿ ನೀಡಿದ ಕೊಡುಗೆಗಳಿಗಾಗಿ ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಪದ್ಮಶ್ರೀ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಒಂದನೆಯ ಆಪ್ಷನ್ ಗೀತಾ ಕಪೂರ್, ಎರಡನೇ ಆಪ್ಷನ್ ವೈಭವಿ ವ್ಯಾಪಾರಿ, ಮೂರನೇ ಆಪ್ಷನ್ ಮಿಲೇನಾ ಸಾಲ್ವಿನಿ, ನಾಲ್ಕನೇ ಆಪ್ಷನ್ ಶೋವನ್ ನಾರಾಯಣ. ಸರಿ ಉತ್ತರ ಮಿಲೇನಾ ಸಾಲ್ವಿನಿ. ಎರಡನೆಯ ಪ್ರಶ್ನೆ ಹಸುವಿನ ಸಗಣಿಯನ್ನು ಕೃಷಿಯಲ್ಲಿ ಡ್ಯಾಶ್ಗಾಗಿ ಬಳಸಲಾಗುತ್ತದೆ? ಒಂದನೇ ಆಪ್ಷನ್ ಅಜೈವಿಕ ಗೊಬ್ಬರ, ಎರಡನೇ ಆಪ್ಷನ್ ಸಾವಯವ ಗೊಬ್ಬರ, ಮೂರನೇ ಆಪ್ಷನ್ ರಾಸಾಯನಿಕ ಗೊಬ್ಬರ, ನಾಲ್ಕನೇ ಆಪ್ಷನ್ ತ್ಯಾಜ್ಯ ಉತ್ಪನ್ನ. ಸರಿ ಉತ್ತರ ಸಾವಯವ ಗೊಬ್ಬರ. ಮೂರನೇ ಪ್ರಶ್ನೆ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಯಾವ ನಗರದಲ್ಲಿದೆ? ಒಂದನೇ ಆಪ್ಷನ್ ದೆಹಲಿ, ಎರಡನೇ ಆಪ್ಷನ್ ಕಲ್ಕತ್ತಾ, ಮೂರನೇ ಆಪ್ಷನ್ ಮುಂಬೈ, ನಾಲ್ಕನೇ ಆಪ್ಷನ್ ಬೆಂಗಳೂರು. ಸರಿ ಉತ್ತರ ಬೆಂಗಳೂರು. ನಾಲ್ಕನೆಯ ಪ್ರಶ್ನೆ ಭಾರತದ ಸಂವಿಧಾನದ ಕೆಳಗಿನ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಸಾಕಾರಗೊಳಿಸಲಾಗಿದೆ? ಒಂದನೇ ಆಪ್ಷನ್ 4, ಎರಡನೇ ಆಪ್ಷನ್ 3, ಮೂರನೇ ಆಪ್ಷನ್ 1, ನಾಲ್ಕನೇ ಆಪ್ಷನ್ 2. ಸರಿ ಉತ್ತರ 3. ಐದನೆಯ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಏಪ್ರಿಲ್ 2022ರಲ್ಲಿ ಭಾರತದ ಛತ್ತೀಸ್ಗಢದ ಖೈರ್ಗಢದಿಂದ ವಿಧಾನಸಭೆಯ ಸದಸ್ಯರಾಗಿದ್ದರು? ಒಂದನೇ ಆಪ್ಷನ್ ಮುಸಾಫಿರ್ ಪಾಸ್ವಾನ್, ಎರಡನೇ ಆಪ್ಷನ್ ಬಂಧು ಟಿರ್ಕಿ, ಮೂರನೇ ಆಪ್ಷನ್ ಮನೋಜ್ ಸಿಂಗ್ ಮಾಂಡವಿ, ನಾಲ್ಕನೇ ಆಪ್ಷನ್ ಯಶೋಧ ವರ್ಮಾ. ಸರಿ ಉತ್ತರ ಯಶೋಧ ವರ್ಮಾ. ಆರನೆಯ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಡ್ಯಾಶ್ನಲ್ಲಿ ಜಲ ಜೀವನ ಮಿಷನ್ ಅನ್ನು ಪ್ರಾರಂಭಿಸಿದರು? ಒಂದನೇ ಆಪ್ಷನ್ 2022, ಎರಡನೇ ಆಪ್ಷನ್ 2019, ಮೂರನೇ ಆಪ್ಷನ್ 2018, ನಾಲ್ಕನೇ ಆಪ್ಷನ್ 2014. ಸರಿ ಉತ್ತರ 2019. ಏಳನೆಯ ಪ್ರಶ್ನೆ ಉತ್ತರ ಭಾರತದ ಜನರು ಯಾವ ಹಬ್ಬದಂದು ಲಕ್ಷ್ಮಿ ಮತ್ತು ಗಣೇಶನನ್ನು ಒಟ್ಟಿಗೆ ಪೂಜಿಸುತ್ತಾರೆ? ಒಂದನೇ ಆಪ್ಷನ್ ದಸರಾ, ಎರಡನೇ ಆಪ್ಷನ್ ಜನ್ಮಾಷ್ಟಮಿ, ಮೂರನೇ ಆಪ್ಷನ್ ಹೋಳಿ, ನಾಲ್ಕನೇ ಆಪ್ಷನ್ ದೀಪಾವಳಿ. ಸರಿ ಉತ್ತರ ದೀಪಾವಳಿ. ಎಂಟನೆಯ ಪ್ರಶ್ನೆ ಕಚ್ಚಾ ತೈಲ, ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ನೈಸರ್ಗಿಕ ಅನಿಲವನ್ನು ವರ್ಗಾಯಿಸಲು ಈ ಕೆಳಗಿನ ಯಾವ ಸಾರಿಗೆ ಸಾಧನವನ್ನು ಬಳಸಲಾಗುತ್ತದೆ? ಒಂದನೇ ಆಪ್ಷನ್ ಪೈಪ್ಲೈನ್ಗಳು, ಎರಡನೇ ಆಪ್ಷನ್ ಬಸ್, ಮೂರನೇ ಆಪ್ಷನ್ ಕೇಬಲ್, ನಾಲ್ಕನೇ ಆಪ್ಷನ್ ವಾಯುಮಾರ್ಗಗಳು. ಸರಿ ಉತ್ತರ ಪೈಪ್ಲೈನ್ಗಳು. ಒಂಬತ್ತನೆಯ ಪ್ರಶ್ನೆ ಅಂಟಾರ್ಟಿಕ್ ಸಾಗರವನ್ನು ಪೆಸಿಫಿಕ್ ಸಾಗರದೊಂದಿಗೆ ಸಂಪರ್ಕಿಸುವ ಜಲಮಾರ್ಗ ಯಾವುದು? ಒಂದನೇ ಆಪ್ಷನ್ ಸೂಯೆಜ್ ಕಾಲುವೆ, ಎರಡನೇ ಆಪ್ಷನ್ ಕೇಲ್ ಕಾಲುವೆ, ಮೂರನೇ ಆಪ್ಷನ್ ಓಲ್ಗಾ ಡಾನ್ ಕಾಲುವೆ, ನಾಲ್ಕನೇ ಆಪ್ಷನ್ ಪನ್ನಾಮ ಕಾಲುವೆ. ಸರಿ ಉತ್ತರ ಪನ್ನಾಮ ಕಾಲುವೆ. ಹತ್ತನೆಯ ಪ್ರಶ್ನೆ 1992ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ನೃತ್ಯ ದಂತಕಥೆ ಯಾರು? ಒಂದನೇ ಆಪ್ಷನ್ ಅನುರಾಧಾ ಪಾಂಡೆ, ಎರಡನೇ ಆಪ್ಷನ್ ಉದಯ್ ಶಂಕರ್, ಮೂರನೇ ಆಪ್ಷನ್ ಸೋನಾಲ್ ಮಾನ್ಸಿಂಗ್, ನಾಲ್ಕನೇ ಆಪ್ಷನ್ ಪಂಡಿತ್ ಬಿರ್ಜು ಮಹಾರಾಜ್. ಸರಿ ಉತ್ತರ ಸೋನಾಲ್ ಮಾನ್ಸಿಂಗ್. 11ನೆಯ ಪ್ರಶ್ನೆ ಭಾರತದ ಸಂವಿಧಾನದ 243ನೇ ವಿಧಿಯ ಪ್ರಕಾರ ಡ್ಯಾಶ್ ಎಂದರೆ ಗ್ರಾಮೀಣ ಪ್ರದೇಶಗಳಿಗೆ ವಿಧಿ 243B ಅಡಿಯಲ್ಲಿ ರಚಿತವಾದ ಸ್ವ ಸರ್ಕಾರದ ಸಂಸ್ಥೆ? ಒಂದನೇ ಆಪ್ಷನ್ ಗ್ರಾಮ ಸಭೆ, ಎರಡನೇ ಆಪ್ಷನ್ ಪುರಸಭೆಯ ಸಮಿತಿ, ಮೂರನೇ ಆಪ್ಷನ್ ಪಂಚಾಯತ್, ನಾಲ್ಕನೇ ಆಪ್ಷನ್ ಮುನ್ಸಿಪಲ್ ಕಾರ್ಪೊರೇಷನ್. ಸರಿ ಉತ್ತರ ಪಂಚಾಯತ್. 12ನೇ ಪ್ರಶ್ನೆ ಲಕ್ಷ್ಯ ಸೇನ್ ಯಾವ ಕ್ರೀಡೆಯ ಆಟಗಾರ? ಒಂದನೇ ಆಪ್ಷನ್ ಬ್ಯಾಡ್ಮಿಂಟನ್, ಎರಡನೇ ಆಪ್ಷನ್ ಟೇಬಲ್ ಟೆನ್ನಿಸ್, ಮೂರನೇ ಆಪ್ಷನ್ ಕ್ರಿಕೆಟ್, ನಾಲ್ಕನೇ ಆಪ್ಷನ್ ಕಬಡ್ಡಿ. ಸರಿ ಉತ್ತರ ಬ್ಯಾಡ್ಮಿಂಟನ್. 13ನೇ ಪ್ರಶ್ನೆ ದೇಶದ ಸ್ವಾತಂತ್ರ್ಯದ ಮೊದಲು ಭಾರತವು ಅದರ ಡ್ಯಾಶ್ ಕೈಗಾರಿಕೆಗಳಿಗೆ ವಿಶೇಷವಾಗಿ ಹೆಸರುವಾಸಿಯಾಗಿತ್ತು? ಒಂದನೇ ಆಪ್ಷನ್ ಹೂವು, ಎರಡನೇ ಆಪ್ಷನ್ ಮಸಾಲೆಗಳು, ಮೂರನೇ ಆಪ್ಷನ್ ಕರಕುಶಲ, ನಾಲ್ಕನೇ ಆಪ್ಷನ್ ಲೋಹ. ಸರಿ ಉತ್ತರ ಕರಕುಶಲ. 14ನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಲ್ಲಿ ಬಡತನ ರೇಖೆಯನ್ನು ಲೆಕ್ಕಾಚಾರ ಮಾಡಲು ಮಾದರಿ ಸಮೀಕ್ಷೆಯನ್ನು ನಡೆಸುತ್ತದೆ? ಒಂದನೇ ಆಪ್ಷನ್ ಹಣಕಾಸು ಸಚಿವಾಲಯ, ಎರಡನೇ ಆಪ್ಷನ್ NSSO, ಮೂರನೇ ಆಪ್ಷನ್ RBI, ನಾಲ್ಕನೇ ಆಪ್ಷನ್ CSO. ಸರಿ ಉತ್ತರ NSSO. 15ನೇ ಪ್ರಶ್ನೆ ಜೂನ್ 2022ರಲ್ಲಿ ಕ್ಯಾಬಿನೆಟ್ ನೇಮಕಾತಿ ಸಮಿತಿಯಿಂದ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ?
ಒಂದನೇ ಆಪ್ಷನ್ ಅಮೀರ್ ಸುಬಾಮಿ, ಎರಡನೇ ಆಪ್ಷನ್ ಅರುಣ್ ಮಿಶ್ರಾ, ಮೂರನೇ ಆಪ್ಷನ್ ನರೇಶ್ ಕುಮಾರ್, ನಾಲ್ಕನೇ ಆಪ್ಷನ್ ದಿನಕರ್ ಗುಪ್ತಾ. ಸರಿ ಉತ್ತರ ದಿನಕರ್ ಗುಪ್ತಾ. ಒಂದನೆಯ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ ಜಂಟಿ ಅಭ್ಯಾಸ ವೀರ್ ಗಾರ್ಡಿಯನ್ 2023 ಮುಕ್ತಾಯಗೊಳಿಸಿತು? ಒಂದನೆಯ ಆಪ್ಷನ್ ಸಿಂಗಾಪುರ್, ಎರಡನೇ ಆಪ್ಷನ್ ಇಂಡೋನೇಷಿಯಾ, ಮೂರನೇ ಆಪ್ಷನ್ ಜಪಾನ್, ನಾಲ್ಕನೇ ಆಪ್ಷನ್ ಜರ್ಮನಿ. ಸರಿ ಉತ್ತರ ಜಪಾನ್. ಎರಡನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ಅಪಾಯಗಳ ವರದಿ 2023 ಪ್ರಕಟಿಸುತ್ತದೆ? ಒಂದನೇ ಆಪ್ಷನ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಎರಡನೇ ಆಪ್ಷನ್ ವಿಶ್ವ ಆರ್ಥಿಕ ವೇದಿಕೆ, ಮೂರನೇ ಆಪ್ಷನ್ ವಿಶ್ವ ಬ್ಯಾಂಕ್, ನಾಲ್ಕನೇ ಆಪ್ಷನ್ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್. ಸರಿ ಉತ್ತರ ವಿಶ್ವ ಆರ್ಥಿಕ ವೇದಿಕೆ. ಮೂರನೆಯ ಪ್ರಶ್ನೆ, 7 ಜನವರಿ 2023 BCCI ಹಿರಿಯ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಯಾರು ಮರು ನೇಮಕರಾಗಿದ್ದರು? ಒಂದನೇ ಆಪ್ಷನ್ ವಿಜೇಂದ್ರ ಶರ್ಮಾ, ಎರಡನೇ ಆಪ್ಷನ್ ಹಂಸರಾಜ್ ಗಂಗಾರಾಮ್ ಅಹಿರ್, ಮೂರನೇ ಆಪ್ಷನ್ ಪ್ರಶಾಂತ್ ಕುಮಾರ್, ನಾಲ್ಕನೇ ಆಪ್ಷನ್ ಚೇತನ್ ಶರ್ಮಾ. ಸರಿ ಉತ್ತರ ಚೇತನ್ ಶರ್ಮಾ. ನಾಲ್ಕನೆಯ ಪ್ರಶ್ನೆ, ಜನವರಿ 2023 ICC ವರ್ಷದ ಪುರುಷರ ಟೆಸ್ಟ್ ಕ್ರಿಕೆಟಿಗ ಎಂದು ಯಾರು ಹೆಸರಿಸಲ್ಪಟ್ಟಿದ್ದಾರೆ? ಒಂದನೇ ಆಪ್ಷನ್ ವಿರಾಟ್ ಕೊಹ್ಲಿ, ಎರಡನೇ ಆಪ್ಷನ್ ಬೆನ್ ಸ್ಟೋಕ್ಸ್, ಮೂರನೇ ಆಪ್ಷನ್ ಬಾಬರ್ ಅಜಾಮ್, ನಾಲ್ಕನೇ ಆಪ್ಷನ್ ಜೋಶ್ ಬಟ್ಲರ್. ಸರಿ ಉತ್ತರ ಬೆನ್ ಸ್ಟೋಕ್ಸ್. ಐದನೆಯ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ 21 ಜನವರಿ, ಎರಡನೇ ಆಪ್ಷನ್ 22 ಜನವರಿ, ಮೂರನೇ ಆಪ್ಷನ್ 23 ಜನವರಿ, ನಾಲ್ಕನೇ ಆಪ್ಷನ್ 24 ಜನವರಿ. ಸರಿ ಉತ್ತರ 24 ಜನವರಿ. ಆರನೆಯ ಪ್ರಶ್ನೆ, ಬ್ರ್ಯಾಂಡ್ ಫೈನಾನ್ಸ್ ಪ್ರಕಟಿಸಿದ ವರದಿಯ ಪ್ರಕಾರ ವಿಶ್ವದ ಪ್ರಬಲ ಬ್ರ್ಯಾಂಡ್ಗಳಲ್ಲಿ ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಜಿಯೋ ಯಾವ ಶ್ರೇಣಿಯನ್ನು ಹೊಂದಿದೆ? ಒಂದನೇ ಆಪ್ಷನ್ 6ನೇ, ಎರಡನೇ ಆಪ್ಷನ್ 9ನೇ, ಮೂರನೇ ಆಪ್ಷನ್ 7ನೇ, ನಾಲ್ಕನೇ ಆಪ್ಷನ್ 8ನೇ. ಸರಿ ಉತ್ತರ 9ನೇ. ಏಳನೆಯ ಪ್ರಶ್ನೆ, ಮಿಸ್ ಯೂನಿವರ್ಸ್ 2023 ವಿಜೇತೆ ಆರ್ ಬೋನಿ ಗೆಬ್ರಿಯಲ್ ಯಾವ ದೇಶಕ್ಕೆ ಸೇರಿದವರು? ಒಂದನೇ ಆಪ್ಷನ್ ಕೆನಡಾ, ಎರಡನೇ ಆಪ್ಷನ್ ಮೆಕ್ಸಿಕೋ, ಮೂರನೇ ಆಪ್ಷನ್ ಭಾರತ, ನಾಲ್ಕನೇ ಆಪ್ಷನ್ ಅಮೆರಿಕ ಸಂಯುಕ್ತ ಸಂಸ್ಥಾನ. ಸರಿ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ. ಎಂಟನೆಯ ಪ್ರಶ್ನೆ, ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ ಅನ್ನು ಡ್ಯಾಶ್ ಸಚಿವಾಲಯವು ಕಾರ್ಯಗತಗೊಳಿಸುತ್ತದೆ? ಒಂದನೇ ಆಪ್ಷನ್ ಹೊಸ ಮತ್ತು ನವೀಕರಿಸಬಹುದಾದ ಶಕ್ತಿ, ಎರಡನೇ ಆಪ್ಷನ್ ಶಕ್ತಿ, ಮೂರನೇ ಆಪ್ಷನ್ ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾಲ್ಕನೇ ಆಪ್ಷನ್ ವಾಣಿಜ್ಯ ಮತ್ತು ವ್ಯಾಪಾರ. ಸರಿ ಉತ್ತರ ಹೊಸ ಮತ್ತು ನವೀಕರಿಸಬಹುದಾದ ಶಕ್ತಿ. ಒಂಬತ್ತನೆಯ ಪ್ರಶ್ನೆ, ಕೇಂದ್ರ ಗೃಹ ಸಚಿವಾಲಯವು 25 ಜನವರಿ 2023 ಪದ್ಮವಿಭೂಷಣಕ್ಕೆ ಎಷ್ಟು ಹೆಸರುಗಳನ್ನು ಘೋಷಿಸಿತು? ಒಂದನೇ ಆಪ್ಷನ್ 4, ಎರಡನೇ ಆಪ್ಷನ್ 8, ಮೂರನೇ ಆಪ್ಷನ್ 10, ನಾಲ್ಕನೇ ಆಪ್ಷನ್ 6. ಸರಿ ಉತ್ತರ 6. ಹತ್ತನೆಯ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಯಾರು? ಒಂದನೇ ಆಪ್ಷನ್ ಉರ್ಜಿತ್ ಆರ್ ಪಟೇಲ್, ಎರಡನೇ ಆಪ್ಷನ್ ರಘುರಾಮ್ ರಾಜನ್, ಮೂರನೇ ಆಪ್ಷನ್ ಶಕ್ತಿಕಾಂತ್ ದಾಸ್, ನಾಲ್ಕನೇ ಆಪ್ಷನ್ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿ ಉತ್ತರ ಶಕ್ತಿಕಾಂತ್ ದಾಸ್. 11ನೆಯ ಪ್ರಶ್ನೆ, ಸಿಂಧೂ ದರ್ಶನ್ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಧರ್ಮಶಾಲಾ, ಎರಡನೇ ಆಪ್ಷನ್ ಕುಲು, ಮೂರನೇ ಆಪ್ಷನ್ ಲಡಾಖ್, ನಾಲ್ಕನೇ ಆಪ್ಷನ್ ಮನಾಲಿ. ಸರಿ ಉತ್ತರ ಲಡಾಖ್. 12ನೇ ಪ್ರಶ್ನೆ, ಜನವರಿ 1, 2009 ಅಥವಾ ನಂತರ ಜನಿಸಿದ ಯಾರಿಗಾದರೂ ಸಿಗರೇಟ್ ಮಾರಾಟವನ್ನು ನಿಷೇಧಿಸುವ ಕ್ರಮವನ್ನು ಯಾವ ದೇಶವು ಅಳವಡಿಸಿಕೊಂಡಿದೆ? ಒಂದನೇ ಆಪ್ಷನ್ ನ್ಯೂಜಿಲ್ಯಾಂಡ್, ಎರಡನೇ ಆಪ್ಷನ್ ಆಸ್ಟ್ರೇಲಿಯಾ, ಮೂರನೇ ಆಪ್ಷನ್ ಜಪಾನ್, ನಾಲ್ಕನೇ ಆಪ್ಷನ್ ರಷ್ಯಾ. ಸರಿ ಉತ್ತರ ನ್ಯೂಜಿಲ್ಯಾಂಡ್. 13ನೇ ಪ್ರಶ್ನೆ, ಕೆಳಗಿನವರಲ್ಲಿ ಓಯೋ ರೂಮ್ಗಳ ಸಂಸ್ಥಾಪಕರು ಯಾರು? ಒಂದನೇ ಆಪ್ಷನ್ ಸಚಿನ್ ಬನ್ಸಾಲ್, ಎರಡನೇ ಆಪ್ಷನ್ ಭವಿಷ್ ಅಗರ್ವಾಲ್, ಮೂರನೇ ಆಪ್ಷನ್ ರಿತೇಶ್ ಅಗರ್ವಾಲ್, ನಾಲ್ಕನೇ ಆಪ್ಷನ್ ಅಂಕಿತ್ ಬಾಟಿ. ಸರಿ ಉತ್ತರ ರಿತೇಶ್ ಅಗರ್ವಾಲ್.
14ನೇ ಪ್ರಶ್ನೆ 6 ಜನವರಿ 2023ರಂದು ಭಾರತದ 79ನೇ ಗ್ರ್ಯಾಂಡ್ ಮಾಸ್ಟರ್ ಯಾರು? 1ನೇ ಆಪ್ಷನ್ ಆದಿತ್ಯ ಮಿತ್ತಾಲ್, 2ನೇ ಆಪ್ಷನ್ ಪ್ರಾಣೇಶ್ ಎಂ, 3ನೇ ಆಪ್ಷನ್ ಕೌಸ್ತವ್ ಚಟರ್ಜಿ, 4ನೇ ಆಪ್ಷನ್ ವಿ ಪ್ರಣವ್. ಸರಿ ಉತ್ತರ ಪ್ರಾಣೇಶ್ ಎಂ. 15ನೇ ಪ್ರಶ್ನೆ ಕೇಂದ್ರ ಬಜೆಟ್ 2023-2024 ಅಡಿಯಲ್ಲಿ ಈ ಕೆಳಗಿನ ಯಾವ ಕ್ಷೇತ್ರಗಳಿಗೆ ಹೆಚ್ಚಿನ ಪ್ರಮಾಣದ ವೆಚ್ಚವನ್ನು ನಿಗದಿಪಡಿಸಲಾಗಿದೆ? 1ನೇ ಆಪ್ಷನ್ ತೆರಿಗೆಗಳು ಮತ್ತು ಸುಂಕಗಳ ರಾಜ್ಯಗಳ ಪಾಲು, 2ನೇ ಆಪ್ಷನ್ ಕೇಂದ್ರ ವಲಯದ ಯೋಜನೆ, 3ನೇ ಆಪ್ಷನ್ ಹಣಕಾಸು ಆಯೋಗ ಮತ್ತು ಇತರ ವರ್ಗಾವಣೆಗಳು, 4ನೇ ಆಪ್ಷನ್ ಬಡ್ಡಿ ಪಾವತಿಗಳು. ಸರಿ ಉತ್ತರ ಬಡ್ಡಿ ಪಾವತಿಗಳು. 1ನೇ ಪ್ರಶ್ನೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? 1ನೇ ಆಪ್ಷನ್ ಹೈಕೋರ್ಟ್, 2ನೇ ಆಪ್ಷನ್ ಲೋಕಸಭೆ, 3ನೇ ಆಪ್ಷನ್ ರಾಜ್ಯಸಭೆ, 4ನೇ ಆಪ್ಷನ್ ಸುಪ್ರೀಂ ಕೋರ್ಟ್. ಸರಿ ಉತ್ತರ ರಾಜ್ಯಸಭೆ. 2ನೇ ಪ್ರಶ್ನೆ 1857ರಲ್ಲಿ ಯಾವ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು? 1ನೇ ಆಪ್ಷನ್ ಬುಂದೇಲ್ಖಂಡ್ ವಿಶ್ವವಿದ್ಯಾಲಯ, 2ನೇ ಆಪ್ಷನ್ ಬಾಂಬೆ ವಿಶ್ವವಿದ್ಯಾಲಯ, 3ನೇ ಆಪ್ಷನ್ ಪಂಜಾಬ್ ವಿಶ್ವವಿದ್ಯಾಲಯ, 4ನೇ ಆಪ್ಷನ್ ಅಲಹಾಬಾದ್ ವಿಶ್ವವಿದ್ಯಾಲಯ. ಸರಿ ಉತ್ತರ ಬಾಂಬೆ ವಿಶ್ವವಿದ್ಯಾಲಯ. 3ನೇ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಶೃಂಗ ರಾಜವಂಶವನ್ನು ಸ್ಥಾಪಿಸಿದ್ದರು? 1ನೇ ಆಪ್ಷನ್ ದೇವಭೂತಿ, 2ನೇ ಆಪ್ಷನ್ ಅಗ್ನಿಮಿತ್ರ, 3ನೇ ಆಪ್ಷನ್ ವಾಸುಮಿತ್ರ, 4ನೇ ಆಪ್ಷನ್ ಪುಷ್ಯಮಿತ್ರ. ಸರಿ ಉತ್ತರ ಪುಷ್ಯಮಿತ್ರ. 4ನೇ ಪ್ರಶ್ನೆ ಭಾರತದಲ್ಲಿ ಉದ್ಯೋಗಿಗಳ ಜನಸಂಖ್ಯೆಯು ಡ್ಯಾಶ್ ಜನರನ್ನು ಒಳಗೊಂಡಿರುವುದಿಲ್ಲ? 1ನೇ ಆಪ್ಷನ್ 16 ವರ್ಷಗಳು, 2ನೇ ಆಪ್ಷನ್ 14 ವರ್ಷಗಳು, 3ನೇ ಆಪ್ಷನ್ 20 ವರ್ಷಗಳು, 4ನೇ ಆಪ್ಷನ್ 17 ವರ್ಷಗಳು. ಸರಿ ಉತ್ತರ 14 ವರ್ಷಗಳು. 5ನೇ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸಲಾಗಿದೆ? 1ನೇ ಆಪ್ಷನ್ 9, 2ನೇ ಆಪ್ಷನ್ 10, 3ನೇ ಆಪ್ಷನ್ 8, 4ನೇ ಆಪ್ಷನ್ 11. ಸರಿ ಉತ್ತರ 11. 6ನೇ ಪ್ರಶ್ನೆ ರಾಶೇಶ್ವರ್ ಸೈಕಿಯ ಬಾರ್ಬಿಯನ್ ಡ್ಯಾಶ್ ನೃತ್ಯಕ್ಕೆ ಸಂಬಂಧಿಸಿದೆ? 1ನೇ ಆಪ್ಷನ್ ಕುಚಿಪುಡಿ, 2ನೇ ಆಪ್ಷನ್ ಸತ್ರಿಯ, 3ನೇ ಆಪ್ಷನ್ ಒಡಿಸ್ಸಿ, 4ನೇ ಆಪ್ಷನ್ ಭರತನಾಟ್ಯ. ಸರಿ ಉತ್ತರ ಸತ್ರಿಯ. 7ನೇ ಪ್ರಶ್ನೆ ಭಾರತದಲ್ಲಿ ಯಾವ ಸಾಂಪ್ರದಾಯಿಕವಲ್ಲದ ಇಂಧನ ಮೂಲಗಳು ಲಭ್ಯವಿವೆ? 1ನೇ ಆಪ್ಷನ್ ಉಬ್ಬರವಿಳಿತದ ಶಕ್ತಿ ಮಾತ್ರ, 2ನೇ ಆಪ್ಷನ್ ಸೌರ ಮತ್ತು ಪವನ ಶಕ್ತಿ ಮಾತ್ರ, 3ನೇ ಆಪ್ಷನ್ ಸೌರಶಕ್ತಿ ಮಾತ್ರ, 4ನೇ ಆಪ್ಷನ್ ಉಬ್ಬರವಿಳಿತ ಗಾಳಿ ಮತ್ತು ಸೌರಶಕ್ತಿ. ಸರಿ ಉತ್ತರ ಉಬ್ಬರವಿಳಿತ ಗಾಳಿ ಮತ್ತು ಸೌರಶಕ್ತಿ. 8ನೇ ಪ್ರಶ್ನೆ ಕೆಳಗಿನವರಲ್ಲಿ ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕಿನ ಸ್ಥಾಪಕರು ಯಾರು? 1ನೇ ಆಪ್ಷನ್ ಮೊಹಮ್ಮದ್ ಯೂನಸ್, 2ನೇ ಆಪ್ಷನ್ ಅಬ್ದುಸ್ ಸಲಾಂ, 3ನೇ ಆಪ್ಷನ್ ಮುಜಾಫರ್ ಅಹ್ಮದ್, 4ನೇ ಆಪ್ಷನ್ ಮೆಹಬೂಬ್ ಉಲ್ ಹಕ್. ಸರಿ ಉತ್ತರ ಮೊಹಮ್ಮದ್ ಯೂನಸ್. 9ನೇ ಪ್ರಶ್ನೆ ವಿನೆಗರ್ನಲ್ಲಿರುವ ಆಮ್ಲದ ರಾಸಾಯನಿಕ ಹೆಸರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? 1ನೇ ಆಪ್ಷನ್ ನೈಟ್ರಿಕ್ ಆಮ್ಲ, 2ನೇ ಆಪ್ಷನ್ ಪಾರ್ಮಿಕ್ ಆಮ್ಲ, 3ನೇ ಆಪ್ಷನ್ ಮಲೋನಿಕ್ ಆಮ್ಲ, 4ನೇ ಆಪ್ಷನ್ ಅಸಿಟಿಕ್ ಆಮ್ಲ. ಸರಿ ಉತ್ತರ ಅಸಿಟಿಕ್ ಆಮ್ಲ. 10ನೇ ಪ್ರಶ್ನೆ ಡ್ಯಾಶ್ ಆರ್ಥಿಕತೆಯಲ್ಲಿನ ಎಲ್ಲ ಸಂಸ್ಥೆಗಳ ಒಟ್ಟು ಮೌಲ್ಯದ ಒಟ್ಟು ಮೊತ್ತ? 1ನೇ ಆಪ್ಷನ್ NI, 2ನೇ ಆಪ್ಷನ್ GNP, 3ನೇ ಆಪ್ಷನ್ GDP, 4ನೇ ಆಪ್ಷನ್ NNP. ಸರಿ ಉತ್ತರ GDP. 11ನೇ ಪ್ರಶ್ನೆ ದಕ್ಷಿಣ ಏಷ್ಯಾ ಕ್ರೀಡಾಕೂಟವನ್ನು ಮೊದಲು ಯಾವ ವರ್ಷದಲ್ಲಿ ನಡೆಸಲಾಯಿತು? 1ನೇ ಆಪ್ಷನ್ 1990, 2ನೇ ಆಪ್ಷನ್ 1988, 3ನೇ ಆಪ್ಷನ್ 1984, 4ನೇ ಆಪ್ಷನ್ 1985. ಸರಿ ಉತ್ತರ 1984. 12ನೇ ಪ್ರಶ್ನೆ ತ್ರಿಶೂರಪುರಂ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? 1ನೇ ಆಪ್ಷನ್ ಕೇರಳ, 2ನೇ ಆಪ್ಷನ್ ಕರ್ನಾಟಕ, 3ನೇ ಆಪ್ಷನ್ ಆಂಧ್ರ ಪ್ರದೇಶ್, 4ನೇ ಆಪ್ಷನ್ ತಮಿಳುನಾಡು. ಸರಿ ಉತ್ತರ ಕೇರಳ. 13ನೇ ಪ್ರಶ್ನೆ ವಿಟಮಿನ್ ಸಿ ಡ್ಯಾಶ್ ಆಗಿದೆ? 1ನೇ ಆಪ್ಷನ್ ಪ್ರತಿಜನಕ, 2ನೇ ಆಪ್ಷನ್ ಪ್ರತಿಜೀವಕ, 3ನೇ ಆಪ್ಷನ್ ಉತ್ಕರ್ಷಣ ನಿರೋಧಕ,
ನಾಲ್ಕನೇ ಆಪ್ಷನ್ ಆ್ಯಂಟಿವೈರಸ್. ಸರಿ ಉತ್ತರ ಉತ್ಕರ್ಷಣ ನಿರೋಧಕ. 14ನೇ ಪ್ರಶ್ನೆ, ಚದುರಂಗದ ಚೌಕಗಳ ಸಮತಲ ಸಾಲುಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. 1ನೇ ಆಪ್ಷನ್ ಪ್ಯಾದೆಗಳು, 2ನೇ ಆಪ್ಷನ್ ಶ್ರೇಯಾಂಕಗಳು, 3ನೇ ಆಪ್ಷನ್ ಬಿಷಪ್ಗಳು, 4ನೇ ಆಪ್ಷನ್ ಕಡತಗಳು. ಸರಿ ಉತ್ತರ ಶ್ರೇಯಾಂಕಗಳು. 15ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮದ ಪ್ರಮುಖ ಕೇಂದ್ರವೆಂದು ಪರಿಗಣಿಸಬಹುದು? 1ನೇ ಆಪ್ಷನ್ ಸೂರತ್, 2ನೇ ಆಪ್ಷನ್ ಭೋಪಾಲ್, 3ನೇ ಆಪ್ಷನ್ ಕಾಶ್ಮೀರ್, 4ನೇ ಆಪ್ಷನ್ ಬೆಂಗಳೂರು. ಸರಿ ಉತ್ತರ ಬೆಂಗಳೂರು. 1ನೆಯ ಪ್ರಶ್ನೆ, ಗೋಂಡ್ ನೃತ್ಯವು ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ? 1ನೇ ಆಪ್ಷನ್ ಉತ್ತರ ಪ್ರದೇಶ್, 2ನೇ ಆಪ್ಷನ್ ಬಿಹಾರ್, 3ನೇ ಆಪ್ಷನ್ ಗೋವಾ, 4ನೇ ಆಪ್ಷನ್ ಒಡಿಶಾ. ಸರಿ ಉತ್ತರ ಗೋವಾ. 2ನೆಯ ಪ್ರಶ್ನೆ, ಭಾರತದಲ್ಲಿ ದಶವಾರ್ಷಿಕ ಜನಗಣತಿಯನ್ನು ನಡೆಸುವ ಜವಾಬ್ದಾರಿಯನ್ನು ಯಾವ ಸಚಿವಾಲಯ ಹೊಂದಿದೆ? 1ನೇ ಆಪ್ಷನ್ ಹಣಕಾಸು ಸಚಿವಾಲಯ, 2ನೇ ಆಪ್ಷನ್ ಗೃಹ ಸಚಿವಾಲಯ, 3ನೇ ಆಪ್ಷನ್ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ, 4ನೇ ಆಪ್ಷನ್ ಅಂಕಿಅಂಶಗಳ ಸಚಿವಾಲಯ. ಸರಿ ಉತ್ತರ ಗೃಹ ಸಚಿವಾಲಯ. 3ನೆಯ ಪ್ರಶ್ನೆ, ಮೇಲಿನಿಂದ ಮಣ್ಣಿನ 3ನೆಯ ಪದರವನ್ನು ಗುರುತಿಸಿ. 1ನೇ ಆಪ್ಷನ್ ಉಪಮಣ್ಣು, 2ನೇ ಆಪ್ಷನ್ ಹವಾಮಾನ ಕ್ರಿಯೆಗಳಿಗಾಗದ ಪೋಷಕ ಆಧಾರಶಿಲೆ, 3ನೇ ಆಪ್ಷನ್ ಮೇಲಿನ ಮಣ್ಣು, 4ನೇ ಆಪ್ಷನ್ ಕೆಳಪದರದ ಹವಾಮಾನದ ಮೂಲ ಶಿಲಾವಸ್ತು. ಸರಿ ಉತ್ತರ ಕೆಳಪದರದ ಹವಾಮಾನದ ಮೂಲ ಶಿಲಾವಸ್ತು. 4ನೆಯ ಪ್ರಶ್ನೆ, ಹಮೀಸ್ ಹಬ್ಬವನ್ನು ಪ್ರಧಾನವಾಗಿ ಡ್ಯಾಶ್ನಲ್ಲಿ ಆಚರಿಸಲಾಗುತ್ತದೆ. 1ನೇ ಆಪ್ಷನ್ ಪುದುಚೇರಿ, 2ನೇ ಆಪ್ಷನ್ ಲಡಾಖ್, 3ನೇ ಆಪ್ಷನ್ ಚಂಡೀಗಢ, 4ನೇ ಆಪ್ಷನ್ ಲಕ್ಷದ್ವೀಪ್. ಸರಿ ಉತ್ತರ ಲಡಾಖ್. 5ನೇ ಪ್ರಶ್ನೆ, 1971ರ ಇಂಡೋ ಪಾಕ್ ಯುದ್ಧದ ಸಮಯದಲ್ಲಿ ಭಾರತದಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿತ್ತು? 1ನೇ ಆಪ್ಷನ್ 8ನೇ, 2ನೇ ಆಪ್ಷನ್ 2ನೇಯದು, 3ನೇ ಆಪ್ಷನ್ 6ನೇ, 4ನೇ ಆಪ್ಷನ್ 4ನೇ. ಸರಿ ಉತ್ತರ 4ನೇ. 6ನೆಯ ಪ್ರಶ್ನೆ, ಭಾರತದಲ್ಲಿ ಹಸಿರು ಕ್ರಾಂತಿಯ ಮೊದಲ ಹಂತವು ಮಧ್ಯ ಡ್ಯಾಶ್ ರಿಂದ ಮಧ್ಯ ಡ್ಯಾಶ್ವರೆಗೆ ಇತ್ತು. 1ನೇ ಆಪ್ಷನ್ 1940, 1950, 2ನೇ ಆಪ್ಷನ್ 1960, 1970, 3ನೇ ಆಪ್ಷನ್ 1970, 1980, 4ನೇ ಆಪ್ಷನ್ 1950, 1960. ಸರಿ ಉತ್ತರ 1960, 1970. 7ನೆಯ ಪ್ರಶ್ನೆ, ಏಷ್ಯನ್ ಗೇಮ್ಸ್ 2018ರ ಈ ಕೆಳಗಿನ ಯಾವ ದೇಶಗಳಲ್ಲಿ ನಡೆಯಿತು? 1ನೇ ಆಪ್ಷನ್ ಸಿಂಗಾಪುರ್, 2ನೇ ಆಪ್ಷನ್ ಥೈಲ್ಯಾಂಡ್, 3ನೇ ಆಪ್ಷನ್ ಮಾಲ್ಡೀವ್ಸ್, 4ನೇ ಆಪ್ಷನ್ ಇಂಡೋನೇಷಿಯಾ. ಸರಿ ಉತ್ತರ ಇಂಡೋನೇಷಿಯಾ. 8ನೆಯ ಪ್ರಶ್ನೆ, ಪುರುಷರ ಡಿಸ್ಕಸ್ ಎಸೆತದಲ್ಲಿ ಬಳಸುವ ಡಿಸ್ಕಸ್ನ ವ್ಯಾಸ ಮತ್ತು ತೂಕ ಎಷ್ಟು? 1ನೇ ಆಪ್ಷನ್ ತೂಕ 2 kg ಮತ್ತು ವ್ಯಾಸ 72 ಸೆಂಟಿಮೀಟರ್, 2ನೇ ಆಪ್ಷನ್ ತೂಕ 3 kg ವ್ಯಾಸ 24 ಸೆಂಟಿಮೀಟರ್, 3ನೇ ಆಪ್ಷನ್ ತೂಕ 2 kg ಮತ್ತು ವ್ಯಾಸ 23 ಸೆಂಟಿಮೀಟರ್, 4ನೇ ಆಪ್ಷನ್ ತೂಕ 2.5 kg ಮತ್ತು ವ್ಯಾಸ 22 ಸೆಂಟಿಮೀಟರ್. ಸರಿ ಉತ್ತರ ತೂಕ 2 kg ಮತ್ತು ವ್ಯಾಸ 22 ಸೆಂಟಿಮೀಟರ್. 9ನೆಯ ಪ್ರಶ್ನೆ, 2019ರಲ್ಲಿ ಡ್ಯಾಶ್ ದಶಲಕ್ಷ ಟನ್ ಕಚ್ಚಾ ಉಕ್ಕಿನ ಉತ್ಪಾದನೆಯೊಂದಿಗೆ ಭಾರತವು ವಿಶ್ವ ಕಚ್ಚಾ ಉಕ್ಕು ಉತ್ಪಾದಕರಲ್ಲಿ 2ನೇ ಸ್ಥಾನದಲ್ಲಿದೆ. 1ನೇ ಆಪ್ಷನ್ 71, 2ನೇ ಆಪ್ಷನ್ 234, 3ನೇ ಆಪ್ಷನ್ 198, 4ನೇ ಆಪ್ಷನ್ 111. ಸರಿ ಉತ್ತರ 111. 10ನೆಯ ಪ್ರಶ್ನೆ, ಕೆಳಗಿನ ಯಾವ ಧಾತುವು ಪರಮಾಣು ಸಂಖ್ಯೆ 33 ಹೊಂದಿದೆ? 1ನೇ ಆಪ್ಷನ್ ಬೇರಿಯಂ, 2ನೇ ಆಪ್ಷನ್ ನಿಯಾನ್, 3ನೇ ಆಪ್ಷನ್ ಆರ್ಸೆನಿಕ್, 4ನೇ ಆಪ್ಷನ್ ಅಯೋಡಿನ್. ಸರಿ ಉತ್ತರ ಆರ್ಸೆನಿಕ್. 11ನೆಯ ಪ್ರಶ್ನೆ, ಡ್ಯಾಶ್ ಭಾರತದಲ್ಲಿ ಬ್ಯಾಂಕ್ ನೋಟುಗಳನ್ನು ವಿತರಿಸುವ ಏಕೈಕ ಅಧಿಕಾರವನ್ನು ಹೊಂದಿದೆ? 1ನೇ ಆಪ್ಷನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, 2ನೇ ಆಪ್ಷನ್ ಸೆಕ್ಯೂರಿಟೀಸ್ ಬ್ಯಾಂಕ್, 3ನೇ ಆಪ್ಷನ್ ಭಾರತೀಯ ರಿಸರ್ವ್ ಬ್ಯಾಂಕ್, 4ನೇ ಆಪ್ಷನ್ ವಿಶ್ವ ಬ್ಯಾಂಕ್. ಸರಿ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್. 12ನೆಯ ಪ್ರಶ್ನೆ, 1 ಮೇ 2022ರಿಂದ ನೀತಿ ಆಯೋಗಿನ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ?
ಒಂದನೇ ಆಪ್ಷನ್ ಸುಮನ್ ಬೇರಿ, ಎರಡನೇ ಆಪ್ಷನ್ ಗೀತಾ ಗೋಪಿನಾಥನ್, ಮೂರನೇ ಆಪ್ಷನ್ ಡಾಕ್ಟರ್ ಹಿರಣ್ ಜೋಶಿ, ನಾಲ್ಕನೇ ಆಪ್ಷನ್ ರಂಜನ್ ಗೊಗೋಯ್. ಸರಿ ಉತ್ತರ ಸುಮನ್ ಬೇರಿ. 13ನೇ ಪ್ರಶ್ನೆ, ಮೇಘಾಲಯದ ಯಾವ ಬೆಟ್ಟಗಳು ಹೆಚ್ಚು ಮಳೆಯನ್ನು ಪಡೆಯುತ್ತವೆ? ಒಂದನೇ ಆಪ್ಷನ್ ಅರಾವಳಿ, ಎರಡನೇ ಆಪ್ಷನ್ ನೀಲಗಿರಿ, ಮೂರನೇ ಆಪ್ಷನ್ ಕಾಶಿ ಬೆಟ್ಟಗಳು, ನಾಲ್ಕನೇ ಆಪ್ಷನ್ ಶಿವಾಲಿಕ್. ಸರಿ ಉತ್ತರ ಕಾಶಿ ಬೆಟ್ಟಗಳು. 14ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಪಶ್ಚಿಮ, ಉತ್ತರ ಮತ್ತು ದಕ್ಷಿಣದಿಂದ ತ್ರಿಪುರವನ್ನು ಸುತ್ತುವರೆದಿವೆ? ಒಂದನೇ ಆಪ್ಷನ್ ಭೂತಾನ್, ಎರಡನೇ ಆಪ್ಷನ್ ಬಾಂಗ್ಲಾದೇಶ್, ಮೂರನೇ ಆಪ್ಷನ್ ವಿಯೆಟ್ನಾಂ, ನಾಲ್ಕನೇ ಆಪ್ಷನ್ ಮಯನ್ಮಾರ್. ಸರಿ ಉತ್ತರ ಬಾಂಗ್ಲಾದೇಶ್. 15ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡಾಕೂಟ 2022ರ 36ನೇ ಆವೃತ್ತಿಯನ್ನು ಡ್ಯಾಶ್ ರಾಜ್ಯದಲ್ಲಿ ನಡೆಸಲಾಯಿತು? ಒಂದನೇ ಆಪ್ಷನ್ ಮಧ್ಯಪ್ರದೇಶ್, ಎರಡನೇ ಆಪ್ಷನ್ ಮಹಾರಾಷ್ಟ್ರ, ಮೂರನೇ ಆಪ್ಷನ್ ಪಂಜಾಬ್, ನಾಲ್ಕನೇ ಆಪ್ಷನ್ ಗುಜರಾತ್. ಸರಿ ಉತ್ತರ ಗುಜರಾತ್. 1ನೆಯ ಪ್ರಶ್ನೆ, ಸ್ಪೆಲರೈಟ್ ಈ ಕೆಳಗಿನ ಯಾವ ಲೋಹದ ಅದಿರು? ಒಂದನೇ ಆಪ್ಷನ್ ತಾಮ್ರ, ಎರಡನೇ ಆಪ್ಷನ್ ಬೆಳ್ಳಿ, ಮೂರನೇ ಆಪ್ಷನ್ ಸತು, ನಾಲ್ಕನೇ ಆಪ್ಷನ್ ತವರು. ಸರಿ ಉತ್ತರ ಸತು. 2ನೆಯ ಪ್ರಶ್ನೆ, ಡ್ಯಾಶ್ ಸಸ್ಯಕೋಶಗಳಲ್ಲಿ ಮಾತ್ರ ಇರುತ್ತದೆ? ಒಂದನೇ ಆಪ್ಷನ್ ಮೈಟೊಕಾಂಡ್ರಿಯಾ, ಎರಡನೇ ಆಪ್ಷನ್ ಪ್ಲಾಸ್ಟಿಡ್ಗಳು, ಮೂರನೇ ಆಪ್ಷನ್ ನ್ಯೂಕ್ಲಿಯಸ್, ನಾಲ್ಕನೇ ಆಪ್ಷನ್ ಗಾಲ್ಗಿ ಸಂಕೀರ್ಣ. ಸರಿ ಉತ್ತರ ಪ್ಲಾಸ್ಟಿಡ್ಗಳು. 3ನೆಯ ಪ್ರಶ್ನೆ, ನಿಶಾಗಂಧಿ ನೃತ್ಯ ಉತ್ಸವವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ತಮಿಳುನಾಡು, ಎರಡನೇ ಆಪ್ಷನ್ ತೆಲಂಗಾಣ, ಮೂರನೇ ಆಪ್ಷನ್ ಕರ್ನಾಟಕ, ನಾಲ್ಕನೇ ಆಪ್ಷನ್ ಕೇರಳ. ಸರಿ ಉತ್ತರ ಕೇರಳ. 4ನೆಯ ಪ್ರಶ್ನೆ, ಕೆಳಗಿನ ಯಾವ ಎಣ್ಣೆಕಾಳುಗಳನ್ನು ರಾಗಿ ಬೆಳೆ ಮತ್ತು ಖಾರಿಫ್ ಬೆಳೆಯಾಗಿ ಬೆಳೆಯಲಾಗುತ್ತದೆ? ಒಂದನೇ ಆಪ್ಷನ್ ಅಗಸೆ ಬೀಜ, ಎರಡನೇ ಆಪ್ಷನ್ ಔಡಲ ಬೀಜ, ಮೂರನೇ ಆಪ್ಷನ್ ಶೇಂಗಾ, ನಾಲ್ಕನೇ ಆಪ್ಷನ್ ಸಾಸಿವೆ. ಸರಿ ಉತ್ತರ ಔಡಲ ಬೀಜ. 5ನೆಯ ಪ್ರಶ್ನೆ, ಭಾರತದಲ್ಲಿ 15ನೇ ಪಂಚವಾರ್ಷಿಕ ಯೋಜನೆಯ ವಿಷಯವು ಡ್ಯಾಶ್ ಆಗಿತ್ತು? ಒಂದನೇ ಆಪ್ಷನ್ ಜನಸಂಖ್ಯಾ ಬೆಳವಣಿಗೆ, ಎರಡನೇ ಆಪ್ಷನ್ ಸಮಾನ ಕೆಲಸಕ್ಕೆ ಸಮಾನ ವೇತನ, ಮೂರನೇ ಆಪ್ಷನ್ ಹಣದುಬ್ಬರ ಬೆಳವಣಿಗೆ, ನಾಲ್ಕನೇ ಆಪ್ಷನ್ ವೇಗವಾಗಿ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆಯ ಕಡೆಗೆ. ಸರಿ ಉತ್ತರ ವೇಗವಾಗಿ ಮತ್ತು ಹೆಚ್ಚು ಅಂತರ್ಗತ ಬೆಳವಣಿಗೆಯ ಕಡೆಗೆ. 6ನೆಯ ಪ್ರಶ್ನೆ, ವ್ಯಾಪಾರದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ವ್ಯಾಪಾರದ ಡ್ಯಾಶ್ ಎಂದು ಪರಿಗಣಿಸಲಾಗುತ್ತದೆ? ಒಂದನೇ ಆಪ್ಷನ್ ರಚನೆ, ಎರಡನೇ ಆಪ್ಷನ್ ಪರಿಮಾಣ, ಮೂರನೇ ಆಪ್ಷನ್ ದಿಕ್ಕು, ನಾಲ್ಕನೇ ಆಪ್ಷನ್ ಪ್ರದರ್ಶನ. ಸರಿ ಉತ್ತರ ಪರಿಮಾಣ. 7ನೆಯ ಪ್ರಶ್ನೆ, ಪದ್ಮವಿಭೂಷಣ ಪಡೆದ ಶಾಸ್ತ್ರೀಯ ನೃತ್ಯಗಾರ್ತಿ ಅಲರ್ಮೇಲ್ ವಲ್ಲಿ ಅವರು ಡ್ಯಾಶ್ಗೆ ಹೆಸರುವಾಸಿಯಾಗಿದ್ದಾರೆ? ಒಂದನೇ ಆಪ್ಷನ್ ಮೋಹಿನಿ ಅಟ್ಟಂ, ಎರಡನೇ ಆಪ್ಷನ್ ಕುಚಿಪುಡಿ, ಮೂರನೇ ಆಪ್ಷನ್ ಕಥಕ್ಕಳಿ, ನಾಲ್ಕನೇ ಆಪ್ಷನ್ ಭರತನಾಟ್ಯ. ಸರಿ ಉತ್ತರ ಭರತನಾಟ್ಯ. 8ನೆಯ ಪ್ರಶ್ನೆ, ಭಾರತದ ಸಂವಿಧಾನದ 17ನೇ ವಿಧಿಯು ಡ್ಯಾಶ್ನೊಂದಿಗೆ ವ್ಯವಹರಿಸುತ್ತದೆ? ಒಂದನೇ ಆಪ್ಷನ್ ಅಸ್ಪೃಶ್ಯತೆ ನಿವಾರಣೆ, ಎರಡನೇ ಆಪ್ಷನ್ ಕಾನೂನಿನ ಮುಂದೆ ಸಮಾನತೆ, ಮೂರನೇ ಆಪ್ಷನ್ ಶೀರ್ಷಿಕೆಗಳ ರದ್ದತಿ, ನಾಲ್ಕನೇ ಆಪ್ಷನ್ ಶಿಕ್ಷಣದ ಹಕ್ಕು. ಸರಿ ಉತ್ತರ ಅಸ್ಪೃಶ್ಯತೆ ನಿವಾರಣೆ. 9ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸರ್ಕಾರದ ಆದಾಯದ ಬಜೆಟ್ನ ಭಾಗವಾಗಿಲ್ಲ? ಒಂದನೇ ಆಪ್ಷನ್ ತೆರಿಗೆಯೇತರ ಆದಾಯ, ಎರಡನೇ ಆಪ್ಷನ್ ತೆರಿಗೆ ಆದಾಯ, ಮೂರನೇ ಆಪ್ಷನ್ ಯೋಜನೆ ಆದಾಯ ವೆಚ್ಚ, ನಾಲ್ಕನೇ ಆಪ್ಷನ್ ಯೋಜನೆ ಬಂಡವಾಳ ವೆಚ್ಚ. ಸರಿ ಉತ್ತರ ಯೋಜನೆ ಬಂಡವಾಳ ವೆಚ್ಚ. 10ನೆಯ ಪ್ರಶ್ನೆ, ಋಗ್ವೇದವು ಡ್ಯಾಶ್ ಸೂತ್ರಗಳ ಸಂಗ್ರಹವಾಗಿದೆ? ಒಂದನೇ ಆಪ್ಷನ್ 1076, ಎರಡನೇ ಆಪ್ಷನ್ 1124, ಮೂರನೇ ಆಪ್ಷನ್ 1028, ನಾಲ್ಕನೇ ಆಪ್ಷನ್ 1152. ಸರಿ ಉತ್ತರ 1028. 11ನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಮಾರ್ಚ್ 2022ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು? ಒಂದನೇ ಆಪ್ಷನ್ ಅಖಿಲೇಶ್ ಯಾದವ್, ಎರಡನೇ ಆಪ್ಷನ್ ಮಾಯಾವತಿ,
ಮೂರನೇ ಆಪ್ಷನ್ ಯೋಗಿ ಆದಿತ್ಯನಾಥನ್. ನಾಲ್ಕನೇ ಆಪ್ಷನ್ ಮುಲಾಯಂ ಸಿಂಗ್ ಯಾದವ್. ಸರಿ ಉತ್ತರ ಯೋಗಿ ಆದಿತ್ಯನಾಥ್. 12ನೇ ಪ್ರಶ್ನೆ, ಜುಲೈ 2022ರಲ್ಲಿ ಯುವಜನ ಶ್ರಮಿಕ ರೈತ ಕಾಂಗ್ರೆಸ್ ಪಕ್ಷದ ಅಜೀವ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? 1ನೇ ಆಪ್ಷನ್ ಜಗನ್ಮೋಹನ್ ರೆಡ್ಡಿ. 2ನೇ ಆಪ್ಷನ್ ಅಜಯ್ ಮಾಕೆನ್. 3ನೇ ಆಪ್ಷನ್ ಅವಿನಾಶ್ ಪಾಂಡೆ. 4ನೇ ಆಪ್ಷನ್ ಜಿತೇಂದ್ರ ಸಿಂಗ್. ಸರಿ ಉತ್ತರ ಜಗನ್ಮೋಹನ್ ರೆಡ್ಡಿ. 13ನೇ ಪ್ರಶ್ನೆ, ಅವಧ್ ಅನ್ನು ಬ್ರಿಟಿಷರು ಡ್ಯಾಶ್ಗೆ ಸೇರಿಸಿದರು? 1ನೇ ಆಪ್ಷನ್ 1845. 2ನೇ ಆಪ್ಷನ್ 1838. 3ನೇ ಆಪ್ಷನ್ 1856. 4ನೇ ಆಪ್ಷನ್ 1859. ಸರಿ ಉತ್ತರ 1856. 14ನೇ ಪ್ರಶ್ನೆ, ಭಾರತದ ಪ್ರಸಿದ್ಧ ಬಾಕ್ಸರ್ ಮೇರಿ ಕೋಮ್ ಅವರು ಯಾವ ರಾಜ್ಯದವರು? 1ನೇ ಆಪ್ಷನ್ ನಾಗಾಲ್ಯಾಂಡ್. 2ನೇ ಆಪ್ಷನ್ ಮಣಿಪುರ್. 3ನೇ ಆಪ್ಷನ್ ತಮಿಳುನಾಡು. 4ನೇ ಆಪ್ಷನ್ ಮಿಜೋರಾಂ. ಸರಿ ಉತ್ತರ ಮಣಿಪುರ್. 15ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನಕಲು ವಿರೋಧಿ ಕಾನೂನು ಜಾರಿಗೆ ಬಂದಿದೆ? 1ನೇ ಆಪ್ಷನ್ ಉತ್ತರ ಪ್ರದೇಶ್. 2ನೇ ಆಪ್ಷನ್ ರಾಜಸ್ಥಾನ್. 3ನೇ ಆಪ್ಷನ್ ತಮಿಳುನಾಡು. 4ನೇ ಆಪ್ಷನ್ ಉತ್ತರಾಖಂಡ್. ಸರಿ ಉತ್ತರ ಉತ್ತರಾಖಂಡ್.